ಬಿರ್ಸಾ ಮುಂಡಾ ಜಯಂತ್ಯೋತ್ಸವ ಇದೆಯಲ್ಲ, ಇದು ವಿಶಿಷ್ಟವಾದದ್ದು. ಯಾಕೆಂತಂದರೆ ಬಿರ್ಸಾ ಮುಂಡಾ ಇತ್ತೀಚಿನವರೆಗೆ ಅವರು ಯಾರಿಗೂ ಪರಿಚಯನೇ ಇರಲಿಲ್ಲ. ಇಲ್ಲಿ ಯಾರ ಜಯಂತ್ಯೋತ್ಸವಗಳು ಹೆಚ್ಚು ವೈಭವಿತವಾಗಿ ಜನರಿಗೆ ಪೂರಕವಾಗಿ ನಡೀಬೇಕಾಗಿತ್ತು ಅವೆಲ್ಲವೂ ಮುಚ್ಚೋಗಿದ್ದವು. ಜನಪರವಾಗಿದ್ದಂಥ ಎಲ್ಲ ಹೋರಾಟಗಳನ್ನ ಹೊಸಗಿ ಹಾಕಿ ಜನವಿರೋಧಿ ನಡವಳಿಕೆ ಇದ್ದಂಥವರೇ ಬಹಳ ದೊಡ್ಡ ನಾಯಕರಾಗಿ ಅವರ ಜಯಂತ್ಯೋತ್ಸವ ದಿನನಿತ್ಯ ನಡೀತಾ ಇದ್ದಾರೆ. ಬಿರ್ಸಾ ಮುಂಡಾ ಕೇವಲ ಆದಿವಾಸಿಗಳ ಪರವಾಗಿ ಹೋರಾಟ ಮಾಡಿದ್ರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಒಬ್ಬ ಅತ್ಯಂತ ಗಂಭೀರ ಸ್ವಾತಂತ್ರ್ಯ ಸೇನಾನಿ. ಯಾಕೆ ಅವ್ರನ್ನ ಆದಿವಾಸಿಗಳಿಗೆ ಸೀಮಿತ ಮಾಡಬೇಕು? ಆದಿವಾಸಿಗಳು ಮನುಷ್ಯರೇ ಅಲ್ವಾ? ಅವರ ಬಯಕೆ ಏನು? ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆ ಅಲ್ಲಲ್ಲೇ ಅವರ ಬದುಕಿಗೆ ಪೂರಕವಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ವಿದ್ಯೆಯನ್ನು ಕಾಡಿನಲ್ಲಿದ್ದಾರಲ್ವಾ, ವಿದ್ಯೆ ಕೊಡುವಂಥದ್ದು, ಅವರಿಗೆ ಇತರೆ ಸವಲತ್ತನ್ನು ಕೊಡುವಂಥದ್ದು, ಅವರ ಆರೋಗ್ಯಕ್ಕೆ ಪೂರಕವಾದಂಥ ಅಲ್ಲೇ ಕೊಡಬೇಕು ಅವರಿಗೆ. ಅದು ಸ್ವಾತಂತ್ರ್ಯ ದೇಶದ ಸ್ವಾತಂತ್ರ್ಯದ ಆಶಯ. ಅದು ಯಾರ್ಯಾರು ಎಲ್ಲಿದ್ದಾರೋ ಅಲ್ಲಲ್ಲೇ ಅವರಿಗೆ ಗೌರವವನ್ನು ತಂದು ಕೊಡಬೇಕು, ಸ್ವಾಭಿಮಾನ ರೂಪಿಸುವಂಥ ಕೆಲಸ ಮಾಡೋದು. ಆದರೆ ಪ್ರಸ್ತುತ ಬ್ರಿಟಿಷರು ಹೇಗೆ ನಮ್ಮನ್ನು ಒಡೆದಾಳಿ ಛಿದ್ರ ಮಾಡಿ ನಮ್ಮನ್ನು ಇಡೀ ದೇಶ ಲೂಟಿ ಮಾಡಿದ್ರು, ಹಾಗೆ ಸ್ವಾತಂತ್ರ್ಯ ನಂತರದಲ್ಲೂ ನಮ್ಮ ಆಳ್ವಿಕೆಗೆ ಬಂದಂಥ ಈ ಕಪ್ಪು ಬ್ರಿಟಿಷರು ಇಡೀ ಸಮಾಜವನ್ನು ತುಳಿದಿಟ್ಟಿದ್ದಾರೆ. 75 ವರ್ಷ ಬೇಕಾ? 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಇಷ್ಟು ವರ್ಷ ಬೇಕಾಗಿಲ್ಲ. ಸಂವಿಧಾನ ಬಂದು 75 ವರ್ಷ ಆಯಿತು. ಈ ಅವಧಿಯಲ್ಲಿ ನಿರ್ದಿಷ್ಟವಾಗಿ ಖಚಿತವಾದ ಕ್ರಮವನ್ನು ಕೈಗೊಂಡಿದ್ರೆ ಕೇವಲ 20 ವರ್ಷದಲ್ಲಿ ಇಂಡಿಯಾ ಬದಲಾಗ್ತಿತ್ತು. ಇವ್ರಿಗೆ ಬೇಡ, ನಮ್ಮನ್ನ ಕೇವಲ ಓಟಾಗಿ ನೋಡ್ತಾ ಬಂದರು. ಯಾವಾಗ ಡೆಮಾಕ್ರಸಿಯ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಾಗ ನಮ್ಮೆಲ್ಲರ ಅಜ್ಞಾನವನ್ನು, ಬಹುಸಂಖ್ಯಾತ ಜನರ ತಿಳುವಳಿಕೆಯನ್ನು ದುರ್ಬಳಕೆ ಮಾಡಿಕೊಂಡು ಸದಾ ನಮ್ಮನ್ನು ಕತ್ತಲಲ್ಲಿಟ್ಟು ಅವರು ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡ್ಕೊಂಡು ಬಂದರು. ಅದನ್ನು ಮೀರಬೇಕಾಗಿದೆ. ಅದನ್ನು ಮೀರಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ತನವನ್ನು, ಸ್ವಾಭಿಮಾನವನ್ನು ಕ್ಲೈಮ್ ಮಾಡಬೇಕಾಗಿದೆ. ಬಾಬಾ ಸಾಹೇಬರು ಒಂದು ರೀತಿ ಸ್ವಾಭಿಮಾನವನ್ನು ಕ್ಲೈಮ್ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಆ ಸ್ವಾತಂತ್ರ್ಯ ಅಂತಂದರೆ ಇನ್ ದಿ ಸೆನ್ಸ್ ಸಂವಿಧಾನದ ಮುಖಾಂತರ. ಸಂವಿಧಾನ ಅಂತಂದರೆ ಸಾಮಾನ್ಯ ಅಲ್ಲ. ಪ್ರತಿ ಒಂದು ಆಗು ಹೋಗುಗಳು ಸಹ ಸಂವಿಧಾನದ ಮುಖಾಂತರವೇ ನಡೀಬೇಕು. ಸಂವಿಧಾನ ಅಂತಂದರೆ ಎಲ್ಲರ ಪ್ರಗತಿಯನ್ನು ಬಯಸುವಂಥದ್ದು. ಎಲ್ಲಿಯೂ ನಮ್ಮ ಸಂವಿಧಾನದಲ್ಲಿ ಒಬ್ಬ ಅವರು ಎರಡೆಡಿಸುವಂಥ ಇದು ಇಲ್ಲವೇ ಇಲ್ಲ. ಆದರೆ ಆಚರಣೆಗೆ ತರೋರಲ್ಲಿ ಇದೆಯಲ್ಲ, ಆಚರಣೆಗೆ ತಂದವರಲ್ಲಿ ಆ ತಾರತಮ್ಯವನ್ನು ತನ್ನಷ್ಟಕ್ಕೆ ತಾನೇ ಹುಡುಕಿದ್ದಾರೆ. ಆ ತಾರತಮ್ಯವನ್ನು ನೀಗಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸಂವಿಧಾನ, ಈ ದೇಶದ ಸಂವಿಧಾನ ಏನು ಭಗವಾನ್ ಬುದ್ಧ ಎಲ್ಲರಿಗೂ ಬೆಳಕು ಅಂತ ಏನು ಹೇಳ್ತೀವೋ, ನಿನಗೆ ನೀನೇ ಬೆಳಕು ಅಂತ ಏನು ಹೇಳ್ತೀವೋ, ಹಾಗೆ ಬುದ್ಧನ ಸಿದ್ಧಾಂತವನ್ನು, ಚಿಂತನೆಯನ್ನು ಮೈಗೂಡಿಸ್ಕೊಂಡಂಥದ್ದು ಭಾರತ ಸಂವಿಧಾನ. ಬುದ್ಧನ ಮಧ್ಯಮ ಮಾರ್ಗವೇ ಭಾರತ ಸಂವಿಧಾನ. ಅದು ಇಷ್ಟಿನವರೆಗೆ ಇಲ್ಲಿನ ಬಂಡವಾಳಶಾಹಿಗಳಿಗೆ, ಇಲ್ಲಿನ ವಸಾಹತುಶಾಹಿಗಳಿಗೆ ಅರ್ಥ ಆಗಿರಲಿಲ್ಲ. ಈಗ ಅರ್ಥ ಆಗ್ತಿದೆ. ಅದಕ್ಕೆ ಸಂವಿಧಾನದ ವಿರುದ್ಧ ಮಾತಾಡ್ತಿದ್ದಾರೆ. ಸಂವಿಧಾನದ ವಿರುದ್ಧ ಮಾತಾಡ್ತಿರೋದು ಅಂತಂದರೆ ಆದಿವಾಸಿಗಳ ವಿರುದ್ಧ ಮಾತಾಡ್ದಂಗೆ, ಮೂಲ ನಿವಾಸಿಗಳ ವಿರುದ್ಧ ಮಾತಾಡ್ದಂಗೆ, ಈ ದೇಶದ ದಲಿತರ ವಿರುದ್ಧ ಮಾತಾಡ್ದಂಗೆ, ಇದನ್ನು ಅರ್ಥ ಮಾಡಿಕೊಂಡು ಸಂವಿಧಾನದ ಉಳಿವಿಗೆ ಹೋರಾಟ ಮಾಡೋದ್ರ ಮುಖಾಂತರವೇ ಬಿರ್ಸಾ ಮುಂಡಾ ಇತ್ತೀಚೆಗೆ ಬೆಳಕಿಗೆ ಬಂದಲ್ಲಿ ಇನ್ನು ಮುಂದೆ ಅವರೇ ನಮ್ಮ ನಡುವೆ ವಿಜೃಂಭಿಸಬೇಕು ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಈ ನಿಟ್ಟಿನಲ್ಲಿ ಪ್ರಯತ್ನ ಹಾಕೋಣ. ಮತ್ತು ಇವತ್ತು ಇನ್ನೊಂದು ಅತ್ಯಂತ ಮಹತ್ವದ ಸಂಗತಿ, ನಾವು ಸ್ವಲ್ಪ ಅದನ್ನು ಘಟಿಸೋಗಿದೆ. ಅದನ್ನು ಸ್ವಲ್ಪ ನಾವು ಮರ್ತಿದ್ದೀವಿ ಅನ್ನೋದಕ್ಕಿಂತ ನಾವು ಇದರಲ್ಲಿ ನಮ್ಮ ಇದಾಗಿದೆ. ಇವತ್ತು ಏನು ಕಾಡಿನ ಬಗ್ಗೆ, ಇದು ಏನು ನಮ್ಮ ಪರಿಸರದ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ದೀವಲ್ಲ, ಪರಿಸರ ತಜ್ಞೆ ನಮ್ಮ ಸಾಲುಮರದ ತಿಮ್ಮಕ್ಕ ತೀರೋಗಿದ್ದಾರೆ. ಅವರಿಗೆ ನಾವು ನಿಜವಾಗಿಯೂ ನೋಡಿ, ಇಂಥವರೆಲ್ಲ ಬೆಳಕಿಗೆ ಬರೋದೇ ಇಲ್ಲ, ಇಂಥವ್ರನ್ನ ಗುರ್ಸೋದೇ ಇಲ್ಲ ಸಮಾಜ. ಇವತ್ತು ಸಾಲುಮರದ ತಿಮ್ಮಕ್ಕನವರು ಗತಿಸೋಗಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ಅವರ ಇದು ಸಂಸ್ಕಾರ ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತೆ. ಅವ್ರಿಗೆಲ್ರಿಗೂ ನಾವು ತಿಮ್ಮಕ್ಕನವ್ರಿಗೆ ಇವತ್ತು ನಾವು ಒಂದು ಸಣ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾದ್ದು ನಮ್ಮೆಲ್ಲರ ಹೊಣೆಗಾರಿಕೆ, ನಮ್ಮೆಲ್ಲರ ಕರ್ತವ್ಯ. ತನ್ಮೂಲಕ ಬಿರ್ಸಾ ಮುಂಡಾ ಅವರ ಆಶಯ ಇತ್ತಲ್ಲ, ಪರಿಸರ ಪ್ರೇಮ, ಅದಕ್ಕೆ ಒತ್ತು ಕೊಟ್ಟಾಗಿದೆ. ಅವ್ರಿಗೆ ಮಕ್ಕಳಿರಲಿಲ್ಲ, ಗಂಡ ಹೆಂಡತಿರಿ ಮಕ್ಕಳಿಲ್ಲ, ಪರಿಸರವೇ ನಮ್ಮ ಇದು ಅಂಥೇಳಿ, ಅವೇ ನಮ್ಮ ಗಿಡ ಮರಗಳೇ ನಮಗೆ ಮಕ್ಕಳು ಅಂತೇಳಿ ಸಾಕಿ ಬೆಳೆಸ್ತಂಥವ್ರು.
ತಿಮ್ಮಕ್ಕನವರು ಅವ್ರಿಗೆ ಒಂದು ಎಸ್ ಒಂದು ನಿಮಿಷ ಒಂದು ನಿಮಿಷ ನಾವು